ಬಾಲ್ಯದಲ್ಲಿಯೇ ಮಕ್ಕಳ ಕಣ್ಣುಗಳ ತಪಾಸಣೆ ಮಾಡಿಸುವುದು ಅತ್ಯಂತ ಅಗತ್ಯ ಎಂದು ಸುಬ್ಬಯ್ಯ ಮೆಡಿಕಲ್ ಕಾಲೇಜಿನ ಸಮುದಾಯ ಆರೋಗ್ಯ ವಿಭಾಗದ ಪ್ರಾಧ್ಯಾಪಕರು ಹಾಗೂ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬಾಲು ಹೇಳಿದರು. ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕ ಮಾಸಾಚರಣೆಯ ಅಂಗವಾಗಿ ನಗರದ ಸಹ್ಯಾದ್ರಿ ಪ್ರೌಢಶಾಲೆಯಲ್ಲಿ ಸುಬ್ಬಯ್ಯ ಮೆಡಿಕಲ್ ಕಾಲೇಜ್ ಹಾಗೂ ರೋಟರಿ ಸಂಸ್ಥೆ ಹಾಗೂ ಸಹ್ಯಾದ್ರಿ ಪ್ರೌಢಶಾಲೆಯಲ್ಲಿ ಸುಬ್ಬಯ್ಯ ಮೆಡಿಕಲ್ ಕಾಲೇಜ್ ಹಾಗೂ ರೋಟರಿ ಕ್ಲಬ್ ಶಿವಮೊಗ್ಗ ಈಸ್ಟ್ ಫ್ರೆಂಡ್ ಸೆಂಟರ್ ನೇತ್ರ ಮತ್ತು ರಕ್ತ ಭಂಡಾರ ಹಾಗೂ ಸಹ್ಯಾದ್ರಿ ಪ್ರೌಢಶಾಲೆಯ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಉಚಿತ ನೇತ್ರ ತಪಾಸಣಾ ಮತ್ತು ಮಾಹಿತಿ ಶಿಬಿರದಲ್ಲಿ ಅವರು ಮಾತನಾಡಿದರು. ಕಣ್ಣು ದೇಹದ ಅತ್ಯಂತ ಸೂಕ್ಷ್ಮ ಅಂಗ. ಅರಿವಿನ ಕೊರತೆ ಹಾಗೂ ಮೂಢನಂಬಿಕೆಗಳಿಂದ ಅನೇಕ ಮಕ್ಕಳು ನಿಯಮಿತವಾಗಿ ಕಣ್ಣಿನ ಪರೀಕ್ಷೆ ಮಾಡಿಸಿಕೊಳ್ತಾ ಇಲ್ಲ. ಇದರಿಂದ ದೃಷ್ಟಿ ಸಮಸ್ಯೆಗಳು ಉಲ್ಬಣಗೊಳ್ತಾ ಇದ್ದು ಮಕ್ಕಳ ವಿದ್ಯಾಭ್ಯಾಸದ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಆದ್ದರಿಂದ ಬಾಲ್ಯದಲ್ಲಿಯೇ ಕಣ್ಣಿನ ತಪಾಸಣೆ ನಡೆಸಿ ಸಮಸ್ಯೆಗಳನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚುವುದು ಅಗತ್ಯ ಎಂದು ಡಾಕ್ಟರ್ ಬಾಲು ತಿಳಿಸಿದರು. ಎರಡು ಕಣ್ಣಿಗೆ ಪರೀಕ್ಷೆ ಮಾಡ್ತಾ ಇದ್ದಾರೆ. ಓಕೆ, ಕೊನೆಗೆ ಈ ಥರ ರಿಪೋರ್ಟ್ ಬಂದ್ರೆ ಅಲ್ಲಿ ತೋರಿಸಿ, ಇವರಿಗೆ ಯಾವ ಥರ ಬರುತ್ತೆ ಅಂತ ಅವ್ರಿಗೆ ತೋರಿಸಿ, ಮತ್ತೊಂದು ಟೆನ್ಷನ್ ಮಾಡ್ತಾರೆ. ಈ ಕಾರ್ಯಕ್ರಮವನ್ನು ಶಕ್ತಿಗೊಳಿಸಿಕೊಟ್ಟ ಶ್ರೀಯುತ ನಾಗರಾಜ್ ವಿ, ಚೇರ್ಮನ್ ಫ್ರೆಂಡ್ ಸೆಂಟರ್ ನೇತ್ರ ಮತ್ತು ರಕ್ತ ಭಂಡಾರ ಇವರಿಗೆ ವಂದನೆಯನ್ನು ಸಲ್ಲಿಸುತ್ತೇನೆ. ಯಾರು ಹೇಳ್ಕೊಳ್ಳೋದಿಲ್ಲ. ಹಾಗಾಗಿ ನೇತ್ರ ತಪಾಸಣೆಯನ್ನ ಮಾಡಿಸ್ಬೇಕು. ಇವತ್ತು ಸುಬ್ಬಯ್ಯ ಮೆಡಿಕಲ್ ಕಾಲೇಜಿಂದ ಏನ್ ನೇತ್ರ ತಪಾಸಣೆ ಮಾಡ್ತಿದ್ದಾರೆ, ಇದು ಒಂಥರ ವಿಶೇಷವಾದ ತಪಾಸಣೆ. ನಾವೀಗ ಎಲ್ಲ ಕಡೆನೂ AI ಅಂತೇಳಿ ಉಪಯೋಗಿಸ್ತೀವಿ, ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೇಳಿ. ಇವತ್ತು ಬಾಲು ಸರ್ ಸ್ಪೆಷಲೈಸ್ಡ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನಮ್ಮ ಆರೋಗ್ಯದಲ್ಲಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಯಾವ ರೀತಿ ಉಪಯೋಗಿಸ್ಕೋಬಹುದು ಅನ್ನೋದ್ರ ಬಗ್ಗೆನೇ ವರ್ಕ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆನೇ ಜಾಸ್ತಿ ಸಮಾಜಮುಖಿ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ.
ಇವತ್ತು ನಿಮಗೆ ಪರೀಕ್ಷೆ ಮಾಡೋದಿಲ್ಲಿ ಸ್ಕ್ರೀನಿಂಗ್ ಮಾಡೋದು AI ಟೂಲ್, WHO ಐಡೆಂಟಿಫೈಡ್ ಅಥವಾ WHO ರೆಕಮೆಂಡೆಡ್ AI ಟೂಲ್ ಅನ್ನು ಉಪಯೋಗಿಸಿ ನೇತ್ರ ತಪಾಸಣೆಯನ್ನ ಮಾಡ್ತಾರೆ. ಇವತ್ತು ಯಾವ ಮಕ್ಕಳಿಗೆ ಕಣ್ಣಿಂದು ಸ್ವಲ್ಪ ಸಮಸ್ಯೆ ಇದೆ ಅಂತ ಅನ್ಸುತ್ತೆ ಅದನ್ನ ಲಿಸ್ಟ್ ಮಾಡ್ಕೊಂಡು ಗುರುವಾರ, ನಾಳೆ ರಜೆ ಇರೋದ್ರಿಂದ ಗುರುವಾರ ದಿವಸ ಇನ್ನೊಂದು ಟೀಮ್ ಬರುತ್ತೆ, ಅವ್ರು ಬಂದು ಫೈನಲ್ ಆಗಿ ಮತ್ತೊಂದ್ಸರಿ ಆ ಮಕ್ಕಳನ್ನ ಲಿಸ್ಟ್ ಮಾಡಿದ ಮಕ್ಕಳನ್ನ ಮಾತ್ರ ಪರೀಕ್ಷೆ ಮಾಡಿ ನಿಮಗೆ ಕನ್ನಡಕ ಯಾವ ನಂಬರ್ ಬೇಕು ಏನ್ ಬೇಕು ಅನ್ನೋದನ್ನ ಪ್ರಿಸ್ಕ್ರಿಪ್ಷನ್ ಅನ್ನ ನಿಮಗೆ ಅವತ್ತು ಕೊಡ್ತಾರೆ.